ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸಭೆಯು ಕುಷ್ಟಗಿ ಪಟ್ಟಣದ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸದ ಆವರಣದಲ್ಲಿ ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು. ದಿಶಾ ಸಮಿತಿಯ ಸದಸ್ಯರಾದ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಅವರು ಮಾತನಾಡಿ, ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬರುತ್ತಿದ್ದು ಎಲ್ಲರೂ ಜಾಗೃತರಾಗಿ ಕಾರ್ಯ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಜನರಲ್ಲಿ ತಿಳಿಸಬೇಕು ಎಂದು ಹೇಳಿದರು. ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಈ ಕಾರ್ಯಕ್ರಮ ಮುಖ್ಯವಾಗಿ ಯೂತ್ ಕಾಂಗ್ರೆಸ್ ಇಂದ ನಾವೆಲ್ಲರೂ ಕೂಡ ಈಗ ಯೂತ್ ಕಾಂಗ್ರೆಸ್ ಇಂದ ಹೊರಗಡೆನೇ ಇದೀವಿ. ನಾವು ಲಾಡ್ಲೆ ಮಶಾಕ್ ಅವರು ಆದ್ರೂ ಕೂಡ ನಮ್ಮ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಆಶಯ ಮೇರೆಗೆ ನಾವು ಈ ಕಾರ್ಯಕ್ರಮದ ಭಾಗವಾಗಿ, ಯಾಕಂದ್ರೆ ಇದೊಂದು ಪ್ರೋಟೋಕಾಲ್ ಫಂಕ್ಷನ್ ಆಗ್ಬೇಕು ಅನ್ನೋ ನಮ್ಮ ಭಾವನೆ. ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಯೂತ್ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಭೆ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಾರ್ಯಕ್ರಮ ಇವತ್ತು ನೆರವೇರ್ಲಿಕ್ಕೆ ಸಾಧ್ಯವಾಗಿದ್ದು ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಮುಖಾಂತರ. ನಾವ್ಯಾರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಅಧಿಕೃತವಾಗಿ ನೀಡಿಲ್ಲ. ನಾವೆಲ್ಲ ಜವಾಬ್ದಾರಿಯನ್ನ ಯೂತ್ ಕಾಂಗ್ರೆಸ್ಸಿನ ಯುವ ಮುಖಂಡರಿಗೆ ವಹಿಸಿದ್ವಿ. ಅವರು ಕೂಡ ಜವಾಬ್ದಾರಿ ತಿಳಿಯಲಿ ಅಂತ ಹೇಳಿ ಅವರು ಇವತ್ತು ಬಹಳ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಪಕ್ಷದ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಕೇವಲ ಬ್ಯಾನರು ಮತ್ತು ಪೋಸ್ಟರ್ಗೆ ಸೀಮಿತವಾಗಿದೆ. ಈಗ ಮಂಜುನಾಥ್ ಗೌಡರು ತಾವು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ರಾಜ್ಯದ ತುಂಬ ಪರ್ಯಟನೆ ಮಾಡಿ ಎಲ್ಲ ಜಿಲ್ಲೆಗಳ ಮುಂಚೂಣಿ ಘಟಕದ ನಾಯಕರ ಜೊತೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷವನ್ನು ಬಲಪಡಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ರು ಕಳೆದ ತಿಂಗಳು. ಆದ್ರೂ ಕೂಡ ತಾಲೂಕು ಮಟ್ಟ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲ ನಾಯಕರ ಸಂಪರ್ಕ ಬೆಳೀಲಿ ಅಂತೇಳಿ. ಅದರ ಸದುಪಯೋಗ ನೀವೆಲ್ಲರೂ ಮಾಡ್ಕೋಬೇಕು. ನನ್ನದೊಂದು ಮಂಜುನಾಥ್ ಗೌಡರಲ್ಲಿ ಮನವಿ ಏನಂದ್ರೆ, ಯೂತ್ ಕಾಂಗ್ರೆಸ್ಸಿನ ಪರವಾಗಿ ತಾವು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಹೋರಾಟಗಳನ್ನು ಹಮ್ಮಿಕೊಳ್ತೀರಿ, ಅದೇ ರೀತಿ ಯಾವುದೇ ಒಂದು ಪಕ್ಷದ ಜವಾಬ್ದಾರಿಗಳು ಬಂದ್ರೆ, ಹುದ್ದೆಗಳು ಬಂದ್ರೆ, ನಮ್ಮ ಯೂತ್ ಕಾಂಗ್ರೆಸ್ಗೂ ಕೂಡ ತಾವು ಕೊಡಿಸುವಲ್ಲಿ ನ್ಯಾಯಯುತವಾಗಿ ಹೋರಾಟವನ್ನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರಿಗೆ ಬೆಂಗಳೂರಿನ ಯೂತ್ ಕಾಂಗ್ರೆಸ್ ಆಫೀಸ್ನಲ್ಲಿ ಯಾರು ಪರಿಚಯ ಇರೋದಿಲ್ಲ. ನಮಗೆ ಮಂಜುನಾಥ್ ಗೌಡರು, ಬಾಹುಬಲಿ ಅವರು, ರಮೇಶ್ ಅವರು, ಲಿಂಗೇಶ್ ಅವರು ಪರಿಚಯ ಇರ್ತಾರೆ. ಇವತ್ತೇನೋ ಬೆಂಗಳೂರಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿರ್ತಾರೆ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಇರುತ್ತೆ. ಆವಾಗ ಯೂತ್ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇರಬೇಕಂದ್ರೆ, ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ನಾನು ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿ ಅಂತ ಹೇಳಿದ್ರೆ ಅದು ಕೆಲಸ ಆಗೋ ರೀತಿಯಲ್ಲಿ ಇರಬೇಕು. ಅದನ್ನು ತಾವು ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಅದನ್ನು ನೀವು ಎಲ್ಲ ಮಂತ್ರಿಗಳಿಗೆ, ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ತಾವು ಅದನ್ನ ಮನವರಿಕೆ ಮಾಡಿಕೊಡ್ರಿ ಅಂತ ಹೇಳ್ತೇನೆ. ಅವ್ರು ಯಾರು ಅಮರೇಗೌಡ ಬಯ್ಯಾಪುರ ಸಾಹೇಬ್ರ ಹೆಸರು, ಶಿವರಾಜ್ ತಂಗಡಗಿ ಸಾಹೇಬ್ರ ಹೆಸರು, ಹಸನ್ ಸಾಬ್ ದೊಡ್ಡ ಸಾಹೇಬ್ರ ಹೆಸರಿಗೆ ಕೆಲಸ ಮಾಡಿಸ್ಕೋಬಾರ್ದು. ಯೂತ್ ಕಾಂಗ್ರೆಸ್ಸಿನ ಹೆಸರು ಹೇಳಿ ಕೆಲಸ ಮಾಡಿಸೋ ರೀತಿಯಲ್ಲಿ ತಾವು ಪಕ್ಷವನ್ನ ಬಲಪಡಿಸಬೇಕು ಅಂತ ಹೇಳ್ತೀನಿ. ಮುಂದಿನ ಬಾರಿ ನೀವು ಯೂತ್ ಕಾಂಗ್ರೆಸ್ ಫಂಕ್ಷನ್ ಮಾಡಿದಾಗ ವೇದಿಕೆ ಮೇಲೆ ಆ ಪ್ರೋಟೋಕಾಲ್ ಪ್ರಕಾರ ಮಾತ್ರ ಜನ ಇರಬೇಕು, ವೇದಿಕೆ ಮುಂದೆ ಎಲ್ಲರೂ ಇರಬೇಕು ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಕಲ್ಗುಡಿ ಮತ್ತು ಈರಣ್ಣ ಬಾದಾಮಿ ಆದಿಯಾಗಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ನನ್ನ ಮನವಿ, ನಿಮ್ಮ ಕಾರ್ಯಕ್ರಮ ಇದು ನಿಮ್ಮ ನೇತೃತ್ವ, ನಿಮ್ಮ ಸಂಘಟನೆ. ನೀವೇ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಬೇಕು, ನೀವೇ ಜನರನ್ನು ಸೇರಿಸಬೇಕು, ನೀವೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ನೀವೇ ನಿರೂಪಣೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತೇನೇ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ತಾವೆಲ್ಲರೂ ಅನ್ಯತಾ ಭಾವಿಸಿದೆ. ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇದ್ರು, ಅಣ್ಣ ನೀವ್ ಯಾಕೆ ಫೋನ್ ಮಾಡಿಲ್ಲ, ನೀವ್ ಯಾಕೆ ಕರೆದಿಲ್ಲ ಅಂತ. ಇದು ಲಿಂಗೇಶ್ ಕಲ್ಗುಡಿ ಅವ್ರ ಕಾರ್ಯಕ್ರಮ, ಮಂಜುನಾಥ್ ಗೌಡರ ಕಾರ್ಯಕ್ರಮ ಹಾಗೂ ಈರಣ್ಣ ಬಾದಾಮಿ ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಇದೇ ರೀತಿ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ನಾವು ಅತಿಥಿಗಳಾಗಿ ಬರ್ತೀವಿ. ನೀವು ಯಾವ ರೀತಿ ಸಂಘಟನೆಯನ್ನ ಮಾಡ್ತೀರಿ ಅನ್ನ ನೋಡ್ಬೇಕು ಅನ್ನೋ ತವಕದಲ್ಲಿ ನಾವಿದ್ದೀವಿ. ಜೊತೆಗೆ ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಯುವಕರು ಕಳೆದ ಬಾರಿ ಕೂಡ ಸಾಕಷ್ಟು ಯುವಕರು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೆಲವೊಬ್ರು ವಿಜೇತರಾಗಿದ್ರಿ, ಕೆಲವೊಬ್ರು ಪರಾಜಿತರಾಗಿದ್ರಿ. ಯಾರು ಎದೆಗುಂದಬಾರದು. ಯುವಕರು ಕೂಡ ಆಡಳಿತದಲ್ಲಿ ಮುನ್ನುಗ್ಗಬೇಕು.
ನಿಮ್ಗೇನು ಸಹಾಯ ಸಹಕಾರ ಬೇಕು, ಮಂಜುನಾಥ್ ಗೌಡ್ರ ಆದಿಯಾಗಿ, ದೀಪಿಕಾ ರೆಡ್ಡಿ ಅವರ ಆದಿಯಾಗಿ, ನಿಗಮ್ ಭಂಡಾರಿ ಆದಿಯಾಗಿ ನಾವೆಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ. ಪಕ್ಷದ ಪರವಾಗಿ ಏನು ತಮ್ಮ ಮುಂಬರುವ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಪುರಸಭೆ ಕೂಡ ಚುನಾವಣೆ ಇನ್ನೇನು ಸದ್ಯದಲ್ಲಿ ಘೋಷಣೆ ಆಗಲಿದೆ. ನಾವೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ನ ವತಿಯಿಂದ ನಿಮ್ ಜೊತೆಗಿರ್ತೀವಿ. ಎಲ್ಲ ಕಳೆದ ಬಾರಿ ನಮ್ಮ ಲಾಡ್ಲೆ ಮುಷಕ್ ಅವರು ಹೇಳ್ತಾ ಇದ್ರು, ಯೂತ್ ಕಾಂಗ್ರೆಸ್ನಾಗ ಯಾರ್ಯಾರು ಪದವಿಯನ್ನ ಹೊಂದಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಕೂಡ ಆಗಿದೆ. ಅವರು ಕೂಡ ಯೂತ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಕ್ಷಿ ಮುಂದಿನ ಮಾಂತೇಶ್ ಅವರಾಗಿರ್ಬೋದು, ಅವರು ಕೂಡ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಸಹೋದರ ಜಿಲ್ಲಾ ಪಂಚಾಯತ್ ಆಯ್ಕೆ ಆದರು. ಶಿವರಾಜ್ ಕಟ್ಟಿಮನಿ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಈಗ ಈರಣ್ಣ ಬಾದಾಮಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತ ಭಾವಿಸ್ತಾ, ನಮ್ಮ ಚಂದ್ರಶೇಖರ್ ನಾಲ್ತೋಡಣ್ಣವ್ರಿಗೆ ಹೇಳ್ತೀನಿ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಕಲ್ಲಪ್ಪಣ್ಣ ತಳವರ್ ಅವರಿಗೂ, ನೀವು ಕೂಡ ಯೂತ್ ಕಾಂಗ್ರೆಸ್ನವರಿಗೆ ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು ಅನ್ನೋದನ್ನ ತಮ್ಮ ಅನುಭವದ ಅವ್ರಿಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ, ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ಮುಂದಿನ ಯಾವುದೇ ಕಾರ್ಯಕ್ರಮ ಇರಲಿ, ಸಾಹೇಬ್ರು ಹೇಳ್ಬೇಕು, ದೊಡ್ಡಬಸಗೌಡರು ಹೇಳ್ಬೇಕು, ಲಾಡ್ಲೆ ಮಶಾಕ್ ಹೇಳ್ಬೇಕಂತ ಏನಿಲ್ಲ. ಪಕ್ಷದ ನಾಯಕರು ಹಿರಿಯರು ಹೇಳದೇ ಇರಲಿ, ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರೆ ಅದು ಅಧಿಕೃತ ಅಂತಾನೆ ತಾವೆಲ್ಲರೂ ಭಾವಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರ ಜೊತೆಗೆ ನಾವಿರ್ತೀವಿ. ಈಗ ಅತಿಥಿಗಳು ಬಹಳ ದೂರದಿಂದ ಬಂದಿದ್ದಾರೆ. ನಿಗಮ್ ಭಂಡಾರಿ ಸರ್ ಬಗ್ಗೆ ಹೇಳಲೇಬೇಕು. ಅವರು ಹಿಮಾಚಲ್ ಪ್ರದೇಶದವರು. ಎಷ್ಟು ದೂರ ಇದೆ ಅಂತ ತಮ್ಗೆಲ್ಲ ಗೊತ್ತು, ಸುಮಾರು 2000 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಇವತ್ತು ಕರ್ನಾಟಕದ ಉಸ್ತುವಾರಿಗಳಾಗಿ ಕರ್ನಾಟಕದ ಮೂಲೆ ಮೂಲೆಗೂ ನಾನು ಸಂಘಟನೆಗೋಸ್ಕರ ಅಡ್ಡಾಡ್ತೀನಿ. ನಾವಿಲ್ಲೇ ತಾವರ್ಗೇರಿಗೆ ಹೋಗಕ್ಕ, ಹನುಮನಾಳಿಗೆ ಹೋಗಕ್ಕ ಬೇಜಾರು ಮಾಡ್ಕೊಂತೀವಿ, ಹೋಗಿ ಸಂಘಟನೆ ಅಂತಾರೆ. ಇವತ್ತು ಅವರು ಹಿಮಾಚಲ್ ಪ್ರದೇಶದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಪಕ್ಷದ ಮೇಲಿರುವಂತ ನಿಷ್ಠೆ, ಪಕ್ಷದ ಮೇಲಿರುವಂತ ಗೌರವಕ್ಕೋಸ್ಕರ ತಾವು ಬಂದಿದ್ದಾರೆ. ನಾವು ಅವ್ರನ್ನ ಮಾದರಿಯಾಗಿ ತಗೊಂಡು ನಾವು ಕೂಡ ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷಕ್ಕೆ ದುಡಿದರೆ ಪಕ್ಷ ವಾಪಸ್ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಕೊಟ್ಟೆ ಕೊಡುತ್ತೆ. ಅದನ್ನ ನಾವೆಲ್ಲರೂ ಮರಿಬಾರ್ದು. ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರ ಆದಿಯಾಗಿ, DK ಶಿವಕುಮಾರ್ ಸಾಹೇಬ್ರ ಆದಿಯಾಗಿ, ಸಿದ್ದರಾಮಯ್ಯ ಸಾಹೇಬ್ರ ಆದಿಯಾಗಿ, ಜಾರಕಿಹೊಳಿ ಸಾಹೇಬ್ರ ಆದಿಯಾಗಿ ಸಾಕಷ್ಟು ನಾಯಕರು ನಮ್ಗೆ ಮಾದರಿಯಾಗಿದ್ದಾರೆ. ಅವರ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವ ಮುಖಾಂತರ ಅವರು ಕೂಡ ಏನು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದಾರೆ. ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಜಾರಕಿಹೊಳಿ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ವಿದ್ಯಾರ್ಥಿ ಆದಿಯಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ. ನಾವು ಕೂಡ ಇವತ್ತೇನು ಹೇಳ್ತಾ ಇದ್ರು, ಇವತ್ತೇ ನಾವು ಪೋಸ್ಟ್ ತಗೊಂಡಿವಿ ಅಂದ್ರೆ ನಾಳೆನೆ ನಮ್ಗೇನು ಪಕ್ಷದ ಜವಾಬ್ದಾರಿ ಸಿಗೋದಿಲ್ಲ. ನಾವು ಪಕ್ಷಕ್ಕೆ ದುಡಿದಾಗ ಮಾತ್ರ ನಮ್ಗೆ ಇವತ್ತು ನಾನು ಕೂಡ ಕಳೆದ 12 ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ, ಪಕ್ಷದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಹೊಂದಿದ್ದೀನಿ. ಇವತ್ತಿಗೂ ಕೂಡ ನಮ್ಮನ್ನ ಯಾವುದೇ ಒಂದು ಪಕ್ಷದ ಅಧಿಕೃತ ಹುದ್ದೆಯಲ್ಲಿ ನಾನು ಗುರುತಿಸ್ಕೊಂಡಿಲ್ಲ. ಇವತ್ತು ನಮ್ಮ ಸನ್ಮಾನ್ಯ ಸಂಸದರಾದಂಥ ರಾಜಶೇಖರ್ ಇಟ್ನಾಳ್ ಅವರು ನಮ್ಮನ್ನು ಕೂಡ ಭೇಟಿಯಾಗ ಒಂದು ಕಾರಣ ಆಗುತ್ತೆ, ನೀನು ಕೂಡ ದಿಶಾ ಸಮಿತಿ ಮೆಂಬರ್ ಆಗು, ಯಾಕಂದ್ರೆ ಬೇರೆ ಯಾರನ್ನೇ ಮಾಡಿದ್ರು ಬರೋದಿಲ್ಲ, ಕಾರ್ಯಕ್ರಮ ಅಟೆಂಡ್ ಆಗೋದಿಲ್ಲ, ನೀವಿದ್ರೆ ಅದೊಂದು ಅನುಕೂಲ ಆಗುತ್ತಂತ ಒಂದು ದಿಶಾ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಈ ಸಂಸ್ಥೆಯ ವತಿಯಿಂದ ಏನು ದಿಶಾ ಸಮಿತಿಯಿಂದ ಏನೇನು ಕೆಲಸ ಮಾಡೋಕ್ಕಾಗುತ್ತೆ ಆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದೆ ಬಂದಿರುವಂತಹ ಅತಿಥಿಗಳಿಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಡೋಣ. ಈಗ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹೇಳೋದೇನೆಂದ್ರೆ, ಪಕ್ಷ ಸಂಘಟನೆಯನ್ನ ನೀವು ನಿರಂತರವಾಗಿ ಮಾಡ್ರಿ, ನಿಮ್ ಜೊತೆಗೆ ನಾವಿದ್ದೀವಿ. ರಾಜಕೀಯವಾಗಿ ಹಾಗೂ ಪಕ್ಷದ ವಿಚಾರದಲ್ಲಿ ತಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ನನ್ನ 4 ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೀನಿ.